ಈ ಕರವೇ ಸೇರಿ ಕನ್ನಡ ನಾಮಫಲಕ ಒತ್ತಾಯಿಸಿ ಬೃಹತ್ ಧರಣಿಯನ್ನ ಹಮ್ಮಿಕೊಂಡಿವೆ. ಕನ್ನಡ ನಾಮಫಲಕ ಒತ್ತಾಯಿಸಿ ಕರವೇ ಕಾರ್ಯಕರ್ತರ ಧರಣಿ ನಡೀತಾ ಇದೆ. ಇವತ್ತು ಇಂದು ಸಾದಳ್ಳಿ ಗೇಟ್ ಬಳಿಯ ಟೋಲ್ ಪ್ಲಾಜಾದಿಂದ ಒಂದು ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಒಂದು ಜಾಥಾ ಮಾದರಿಯಲ್ಲಿ, ಯಾಕೆಂದರೆ ಈಗಾಗಲೇ ಎಲ್ಲ ಅಂಗಡಿ ಮುಂಗಟ್ಟುಗಳು ಕನ್ನಡ ಫಲಕವನ್ನು ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಇದನ್ನು ವಿರೋಧಿಸಿ ಈಗ ಸಾದಳ್ಳಿ ಏರ್ಪೋರ್ಟ್ ಟೋಲಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದು ಬಿಗಿ ಬಂದೋಬಸ್ತ್ ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನು ಏರ್ಪೋರ್ಟ್ ಟೋಲ್ ಬಳಿ 150ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಈ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಇರಬೇಕು ಅಂತ ಕರವೇ ಒತ್ತಾಯ ಮಾಡ್ತಾ ಇದೆ. ಕರವೇ ಕಾರ್ಯಕರ್ತರ ರ್ಯಾಲಿಗೆ ಅವಕಾಶ ನೀಡೋದಂತ ಪೊಲೀಸರು ಯಾವುದೇ ಅವಕಾಶ ನೀಡಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 10 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಕನ್ನಡ ನಾಮಫಲಕ ಒತ್ತಾಯಿಸಿ ಕರವೇ ಒಂದು ಜಾಥಾ ಕೂಡ ಮಾಡ್ತಾ ಇದೆ. ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದೆ. ಈಗಾಗಲೇ ನಿಯಮಗಳಿದ್ದರೂ ಕೂಡ ಸರಿಯಾಗಿ ಕನ್ನಡದ ಬೋರ್ಡ್ಗಳನ್ನು ನಾಮಫಲಕಗಳನ್ನು ಹಾಕ್ತಾ ಇಲ್ಲ ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಒತ್ತಾಯ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಅಪ್ಡೇಟ್ಸ್ಗಳನ್ನು ಕೂಡ ನೋಡೋಣ. ಕನ್ನಡ ಫಲಕ ಹಾಕದ ಮಾಲ್ ವಿರುದ್ಧ ಕರವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇಂದು ಮಾಲ್ ಆಫ್ ಏಷ್ಯಾ ಮುಂದೆ ಪ್ರತಿಭಟನೆ ಸಾಧ್ಯತೆ. ಮಾಲ್ ಆಫ್ ಏಷ್ಯಾ ಮುಂದೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾಕೆಂದರೆ ಕಾನೂನು ನಿಯಮಗಳನ್ನು ಮೀರಿ ಯಾರೇ ಕೂಡ ಕ್ರಮಗಳನ್ನು ಕೈಗೊಂಡ್ರು ಕೂಡ ಅವರ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ACP ಕೂಡ ಹೇಳ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯ ಮಾಲ್ ಆಫ್ ಏಷ್ಯಾ ಮುಂದೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗಲಾಟೆ ಆಗದಂತೆ ಮಾಲ್ಗೆ ಕರವೇ ನುಗ್ಗದಂತೆ, ಅಂದರೆ ಕರವೇ ಕಾರ್ಯಕರ್ತರು ನುಗ್ಗದಂತೆ ಭದ್ರತೆಯನ್ನು ಕೂಡ ಈಗಾಗಲೇ ವಿಧಿಸಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಾಲ್ ಮುಂದೆ ಬ್ಯಾರಿಕೇಡನ್ನು ಅಳವಡಿಸಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ಒಂದು ಕಡೆಗೆ ಪ್ರತಿಭಟನೆ ಇದೆ ಇವ್ರದ್ದು. ಪ್ರತಿಭಟನೆಯ ಜೊತೆಗೆ ಈಗ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಈಗಾಗಲೇ ಕರವೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆದರೆ ಪ್ರತಿಭಟನೆ ಒಂದೊಂದು ಸಾರಿ ವಿಕೋಪಕ್ಕೆ ಹೋದಂಥ ಅನೇಕ ಉದಾಹರಣೆಗಳು ಕೂಡ ಇದೆ. ಇವತ್ತು ಪೊಲೀಸರಿಗೂ ಕೂಡ ಅದೇ ರೀತಿಯಂಥ ಆತಂಕ ಇದೆಯಾ? ಇದರ ಜೊತೆಗೆ ಇನ್ನೂ ಕೂಡ ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಒಂದು ವೇಳೆ ಪರ್ಮಿಷನ್ ಇಲ್ಲದೆ ಕೂಡ ರ್ಯಾಲಿ ಮುಂದುವರಿಸಿದ್ರೆ, ಪ್ರತಿಭಟನಾ ಮೆರವಣಿಗೆಯನ್ನು ಮುಂದುವರಿಸಿದ್ರೆ ಪೊಲೀಸರವರನ್ನು ಅಲ್ಲೇ ಅರ್ಧದಲ್ಲೇ ತಡೆಗಟ್ಟುವಂಥ ಸಾಧ್ಯತೆ ಇದೆಯಾ? ಹೇಗಿದೆ ಅಲ್ಲಿ ಪರಿಸ್ಥಿತಿ? ಖಂಡಿತ ಪ್ರಮೋದ್, ಈಗಾಗಲೇ ಏನು ಪ್ರತಿಭಟನಾ ರ್ಯಾಲಿಗೆ ಯಾವುದೇ ರೀತಿಯ ಅವಕಾಶವನ್ನು ಪೊಲೀಸರು ಕೊಟ್ಟಿಲ್ಲ. ಜೊತೆಗೆ ಹೀಗಾಗಿ ಏರ್ಪೋರ್ಟ್ನ ಟೋಲ್ ಬಳಿ ಬಿಗಿ ಭದ್ರತೆಯನ್ನು ಸಹ ಹಮ್ಮಿಕೊಳ್ಳಲಾಗ್ತದೆ. ಈಗ ನಮ್ಮ ದೃಶ್ಯಗಳು ಸಹ ನೋಡಿಸ್ತಾ ಹೋಗ್ತೀನಿ. ಈಗಾಗಲೇ ಏರ್ಪೋರ್ಟ್ನ ಟೋಲ್ ಬಳಿ ಇರ್ತಕ್ಕಂಥ ಏನೊಂದು ಸಾದಳ್ಳಿ ಗೇಟ್ ಬಳಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಏನೀಗ ACP ನವೀನ್ ನೇತೃತ್ವದಲ್ಲಿ ಈಗಾಗಲೇ 500ಕ್ಕೂ ಅಧಿಕ ಜನ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಸ್ಗಳನ್ನು ಸಹ ಈಗ ಪೂರ್ವ ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಬಂದಂಥ ಸಂದರ್ಭದಲ್ಲಿ, ಜೊತೆಗೆ ಏನು ರ್ಯಾಲಿಯನ್ನು ಅವಕಾಶ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಸಿಟಿ ಕಡೆ ರ್ಯಾಲಿ ಮುಖಾಂತರ ಹೊರಟ್ರೆ ಅವರನ್ನು ಬಂಧಿಸಿ ವಶಕ್ಕೆ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅದೇ ರೀತಿ ಏನೀಗ ನಾವು ನೋಡ್ತಾ ಇರ್ಬೋದು, ಏನೀಗ CRP ಏನು ಈಗಾಗಲೇ ತುಕಡಿಗಳು ಸೇರಿದಂತೆ ಏನೀಗಾಗಲೇ ಪೊಲೀಸರು ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಏರ್ಪೋರ್ಟ್ ರಸ್ತೆಗೆ ಯಾವುದೇ ಕಾರಣಕ್ಕೂ ಜಾಮ್ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು. ಯಾಕಂದರೆ ಏರ್ಪೋರ್ಟ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಪ್ರತಿನಿತ್ಯ ಓಡಾಡುತ್ತೆ. ಜೊತೆಗೆ ಏರ್ಪೋರ್ಟ್ಗೆ ಹೋಗ್ತಂಥವ್ರು ಯಾವುದೇ ರೀತಿಯ ಏನು ಒಂದು ಅಡಚಣೆ ಆಗಬಾರ್ದು ಅಂತಕ್ಕಂಥ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಬ್ಯಾರಿಕೇಡ್ಗಳ ಜೊತೆಗೆ ಇದೇ ಮೊದಲ ಬಾರಿಗೆ ಏರ್ಪೋರ್ಟ್ ಟೋಲ್ ಬಳಿ ಸೈಡ್ ವಾಲ್ಗಳನ್ನು ಸಹ ಅಳವಡಿಸಿರ್ತಕ್ಕಂಥದ್ದು. ಈಗಲೇ ನಾವು ನೋಡ್ತಾ ಇರ್ಬೋದು, ಏನು ರಸ್ತೆಯ ಎರಡು ಬದಿಯಲ್ಲಿ ಏನು ಬ್ಯಾರಿಕೇಡ್ಗಳು ಜೊತೆಗೆ ಸೈಡ್ ವಾಲ್ಗಳನ್ನು ಅಳವಡಿಸಿದ್ದಾರೆ. ಈ ಸೈಡ್ ವಾಲ್ ಪ್ರಮುಖವಾಗಿ ಏನು ಒಂದು ಬದಿಯ ರಸ್ತೆಯಲ್ಲಿ ಬರ್ತಕ್ಕಂಥವ್ರು ಏನು ಪ್ರತಿಭಟನಾ ರ್ಯಾಲಿ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ನೋಡೋದಕ್ಕೆ ಅಂತ ವಾಹನ ರಸ್ತೆಯಲ್ಲಿ ನಿಲ್ಲಿಸ್ಕೊಳ್ತಾರೆ. ಮತ್ತು ಬ್ರೇಕ್ ಹೊಡೆದಂಥ ಸಂದರ್ಭದಲ್ಲಿ ಸರಣಿ ಅಪಘಾತಗಳು ಸಹ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಹೀಗಾಗಿ ಅವೆಲ್ಲವಕ್ಕೂ ಸಹ ಬ್ರೇಕ್ ಆಗಬೇಕು. ಜೊತೆಗೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಅಂತಕ್ಕಂಥ ಪ್ರಮುಖವಾಗಿ ಈ ಸೈಡ್ ವಾಲ್ಗಳನ್ನು ಹಾಕೊಂಡು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನ ಸಹ ನಿಯೋಜನೆ ಮಾಡಿಕೊಂಡು ಇಲ್ಲಿ ಒಂದು ಭದ್ರತೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಹೀಗಾಗಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಇನ್ನು ಈಗ ಕಮಿಷನರ್ ಸಹ ಇಲ್ಲಿಗೆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವರು ಸಹ ಬಂದು ಭದ್ರತೆಯನ್ನು ಸಹ ವೀಕ್ಷಣೆ ಮಾಡುವಂಥ ಕೆಲಸವನ್ನು ಸಹ ಇನ್ನು ಕೆಲವೇ ಕ್ಷಣದಲ್ಲಿ ಮಾಡಲಿದ್ದಾರೆ. ಪ್ರಮೋದ್, ಓಕೆ, ಥ್ಯಾಂಕ್ ಯು ನವೀನ್ ಎಲ್ಲ ಮಾಹಿತಿಗೋಸ್ಕರ.
ಇದು ಸಾದಳ್ಳಿ ಗೇಟಿಂದ ಬರ್ತಾ ಇರುವಂಥ ದೃಶ್ಯಗಳು. ಇನ್ನು ಮತ್ತಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಮಾಲ್ ಆಫ್ ಏಷ್ಯಾಗೆ ಈಗ ಕಮಿಷನರ್ ದಯಾನಂದ್ ಭೇಟಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯಾಕೆಂದರೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಈಗ ಈ ಖಾಸಗಿ ಮಾಲ್ ಏನಿದೆ, ಖಾಸಗಿ ಮಾಲ್ ಮೇಲೆ ದಾಳಿ ಆಗ್ಬೋದು ಅಥವಾ ನಾಮಫಲಕ ವಿಚಾರಕ್ಕೆ ಈಗಾಗಲೇ ಇದಾಗ್ಬೋದು ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಖಾಸಗಿ ಮಾಲ್ಗೆ ಕಮಿಷನರ್ ದಯಾನಂದ್ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲೇ ಸ್ಥಳದಲ್ಲಿರುವಂಥ ಮಾಲ್ಗೆ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಪೊಲೀಸ್ ಭದ್ರತೆಯನ್ನು ಪರಿಶೀಲನೆ ಮಾಡ್ತಾ ಇರುವಂಥ ದಯಾನಂದ್ ಮಾಲ್ನ ಒಳಗಡೆ ಹೋಗಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿ ಅಲ್ಲಿ ತಯಾರಿ ನಡೀತಾ ಇದೆ, ಭದ್ರತಾ ತಯಾರಿ ಹೇಗಿದೆ ಅಂತ ಅವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಣ್ಣ ಹಾಕಂತೀನಿ